ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತಿನ ಮ್ಯಾಚ್ ಅಲ್ಲಿ ಬೆಂಕಿ ಬಿರಿಗಾಳಿ ಪಕ್ಕ. ಯಾಕಂತ ಹೇಳಿದ್ರೆ SRH ಅವರು ಫಸ್ಟ್ ಮ್ಯಾಚ್ 246 ಹೊಡೆದಾಗ ಸೌತ್ ಆಫ್ರಿಕಾ ಗನ್ನು ಡೇಲ್ಸನ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ರು. ಪಕ್ಕ ಇವತ್ತಿನ ಡೇಟ್ನ ಮಾರ್ಕ್ ಮಾಡ್ಕೊಳ್ಳಿ, 17ನೇ ತಾರೀಕನ್ನ. ಯಾಕಂತ ಹೇಳಿದ್ರೆ MI ವಿರುದ್ಧ SRH ಅವರು ಆಡ್ತಾರೆ. ಈ ಒಂದು ವಾಂಕಡೆ ಸ್ಟೇಡಿಯಂ ಅಲ್ಲಿ 300 ರನ್ ಹೊಡಿತಾರೆ ಅಂತ SRH ಅವರು 300 ಹೊಡಿತಾರೆ ಅಂತ ಡೇಲ್ಸ್ಟನ್ ಹೇಳ್ಕೊಂಡಿದ್ರು. ನಾನು ಹೇಳ್ತಿಲ್ಲ, ಡೇಲ್ಸ್ಟನ್ ಹೇಳ್ಕೊಂಡಿರೋದು, ಸ್ಟೇಟ್ಮೆಂಟ್ ಹಾಕೊಟ್ಟಿರೋದು. ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಹೋಗಿ ನೋಡ್ಕೊ ಬನ್ನಿ. ಸೊ ಇವತ್ತು SRH ಅವರು 300 ರನ್ ಹೊಡಿತಾರೆ ಅಂತ MI ವಿರುದ್ಧ. ಬಟ್ MI ಅವರು ಈ ಒಂದು ಪಿಚ್ ಅಲ್ಲಿ SRH ನ ಸಖತ್ ಡಾಮಿನೇಟ್ ಮಾಡಿದ್ದಾರೆ. ಈ ಒಂದು ಸ್ಟಾಟ್ಸ್ ನ ನೋಡೋದಾದ್ರೆ ಇಲ್ಲಿವರೆಗೂ 23 ಮ್ಯಾಚ್ ಆಡಿದ್ದಾರೆ MI ಮತ್ತೆ SRH. ಬಟ್ ಇದರಲ್ಲಿ 13 ಮ್ಯಾಚ್ ನ MI ಗೆದ್ದಿದ್ದಾರೆ, ಇನ್ನು ಮಿಕ್ಕಿದ್ದು 10 ಮ್ಯಾಚ್ ಕೂಡ SRH ಮಾತ್ರ ಗೆದ್ದಿರೋದು. ಬಟ್ ಲಾಸ್ಟ್ 9 ಗೇಮ್ ನೋಡಿದ್ರೆ MI ಇನ್ನ ಡಾಮಿನೇಟ್ ಮಾಡಿದೆ. 6 ಗೇಮ್ನ ಇವ್ರು ಗೆದ್ದಿದ್ದಾರೆ MI, ಇನ್ನು 3 ಗೇಮ್ ಗೆದ್ದಿರೋದೆ SRH. ಬಟ್ SRH ಬ್ಯಾಟಿಂಗ್ ಲೈನಪ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. ಲಾಸ್ಟ್ 2 ಮ್ಯಾಚ್ ಕೂಡ ಇವರು ಲಾಸ್ಟ್ MI ಡೆಲ್ಲಿ ಮೇಲೆ ಗೆದ್ಕೊಂಡು ಬರ್ತಾ ಇದ್ದಾರೆ. ಫಸ್ಟ್ ಮ್ಯಾಚ್ ಗೆದ್ದರು, 2ನೇ ಮ್ಯಾಚ್ ಗೆದ್ದಿದ್ದು. ಬಟ್ ತುಂಬ 5 ಕನ್ಸಿಕ್ಯೂಟಿವ್ ಸೋತಾದ್ಮೇಲೆ ಇನ್ನೊಂದು ಮ್ಯಾಚ್ ಗೆದ್ದರು. ಸಖತ್ ಖುಷಿ ಇದ್ದಾರೆ, ಒಳ್ಳೆ ಕಾನ್ಫಿಡೆಂಟಿಂದ ಬರ್ತಾ ಇದ್ದಾರೆ ಡೆಲ್ಲಿ ಕೂಡ. ಮತ್ತು SRH ಕೂಡ ಸೇಮ್, ಇಬ್ಬರು ಕೂಡ ಸೇಮ್ ಬರ್ತಾ ಇದ್ದಾರೆ. ಟೇಬಲಲ್ಲಿ ಬಾಟಮ್ ಅಲ್ಲಿ ಇದ್ದಾರೆ 2 ಟೀಮು. ಬಟ್ ರನ್ ರೇಟಿಂದಾಗಿ ಅಲ್ಲಿ ಇಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಇಬ್ಬರು 6 ಮ್ಯಾಚ್ ಆಡಿದೆ, 2 ಮಾತ್ರ ಗೆದ್ದಿರೋದು SRH ಮತ್ತು MI. ಬಟ್ ಇವತ್ತು ಇಬ್ಬರಿಗೂ ಗೆಲ್ಲೇಬೇಕಾಗಿರೋ ಮ್ಯಾಚು. ಇಬ್ರು ಇವತ್ತು ಯಾರು ಗೆಲ್ತಾರೆ ಡಿಸೈಡ್ ಆಗುತ್ತೆ, ಇವರು ಪ್ಲೇ ಆಫ್ಗೆ ಚಾನ್ಸ್ ಇದೆಯಾ ಇಲ್ವಾ ಅಂತ ಕ್ವಾಲಿಫೈ ಆಗೋಕ್ಕೆ. ಬಟ್ ತುಂಬ ಕಷ್ಟ ಇದೆ ಇಬ್ಬರಿಗೂ, ಬಿಕಾಸ್ ಎಲ್ಲರೂ ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ. ಮತ್ತು 2ನೇ ರೌಂಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಟೇಬಲಲ್ಲಿ ಕೂತಿರೋರಂತೂ ಫೈರ್ ಥರ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಟಾಪ್ 5 ಟೀಮ್ ಅಂತೂ. ಬಟ್ ಇವರಿಗೆ ಜಾಗ ಬೇಕು ಅಂದರೆ ಇವತ್ತಿಂದ ಗೆದ್ಕೊಂಡು ಹೋಗ್ಬೇಕು. ಇವತ್ತು ಯಾರು ಗೆಲ್ತಾರೆ ಅವರು ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಅಂದರೆ ಕನ್ಫರ್ಮ್ ಮೀನ್ಸ್ ಅವರು ಕ್ವಾಲಿಫೈ ಆಗಿ ಸ್ವಲ್ಪ ಡಿಸರ್ವ್ ಇರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಥ್ಯಾಂಕ್ ಯು ಅಂತಲೇ ಹೇಳ್ಬೋದು. ಬಟ್ ಇವತ್ತಿನ ಮ್ಯಾಚು ಡಿಸೈಡ್ ಮಾಡುತ್ತೆ ಇವರು ಏನು ಮಾಡ್ತಾರೆ, ಈ ಒಂದು IPL ಇರ್ತಾರಾ ಇಲ್ವಾ ಅಂತ. ಬಟ್ ಇವತ್ತಿನ ಮ್ಯಾಚಲ್ಲಿ ಪಿಚ್ ಕಂಡೀಷನ್ ನೋಡೋದಾದ್ರೆ ಪಿಚ್ ಕಂಡೀಷನ್ ಸ್ವಲ್ಪ ಡ್ಯೂ ಇರುತ್ತಂತೆ. ಮತ್ತು ಪಿಚ್ ಕಂಡೀಷನ್ ಬಗ್ಗೆ ಹೇಳ್ತಾ ಇದ್ದಾರೆ, ಇದರಲ್ಲಿ ಸ್ವಲ್ಪ ಸ್ಕೋರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕಂತ ಹೇಳಿದ್ರೆ ವಾಂಕಡೆ ಸ್ಟೇಡಿಯಂ ನಿಮ್ಗೆ ಗೊತ್ತಿರೋಂಗೆ ಸ್ವಲ್ಪ ಚಿಕ್ಕದಿದೆ, ಸೊ ಗೊತ್ತಾಗಿರುತ್ತೆ ಹೆಂಗಂತ. ಬಟ್ ಇದರಲ್ಲಿ ಎಲ್ಲರ ಚೇಸಿಂಗ್ ಮಾಡಿದ್ರೆ ಆಲ್ಮೋಸ್ಟ್ ಗೆದ್ದಿರೋದು. ಬಟ್ ಇವತ್ತಿನ ಮ್ಯಾಚಲ್ಲಿ ಹೇಳೋಕ್ಕಾಗಲ್ಲ, ಏನು ಬೇಕಿದ್ರೂ ಆಗ್ಬೋದು. SRH ಏನಾದ್ರು ಫಸ್ಟ್ ಬ್ಯಾಟಿಂಗ್ ತಗೊಂಡು 300 ಹೊಡೆದ್ರೆ MI ಆಲ್ಮೋಸ್ಟ್ ಥ್ಯಾಂಕ್ ಯು ಅಂತಲೇ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ MI ಏನಾದರೂ ಒಂದು 200 ರನ್ ನೋಡಿದ್ರೆ ಇವರು ಚೇಸ್ ಮಾಡೋಕ್ಕೆ ಟ್ರೈ ಮಾಡೇ ಮಾಡ್ತಾರೆ. ಗೊತ್ತಲ್ಲ ಲಾಸ್ಟ್ ಮ್ಯಾಚ್ ಪಂಜಾಬಲ್ಲಿ ಹೆಂಗೆ ಹೊಡಿದ್ರು ಅಂತ. ಮತ್ತು ಈ ಒಂದು 8 ಕೂಡ ನೋಡಿದ್ದೀರಾ ನೀವು ಆಲ್ರೆಡಿ. 23 ಮ್ಯಾಚಲ್ಲಿ ಇವರು ಗೆದ್ದಿದ್ದಾರೆ, 16 ಮ್ಯಾಚು 13 ಮ್ಯಾಚ್ ಗೆದ್ದಿದ್ದಾರೆ. ಮತ್ತು ಇವತ್ತು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದ 2 ಟೀಮ್ದು. ಅದರಲ್ಲಿ ಫಸ್ಟ್ ಒಂದು ನಮ್ಮ ಹೋಮ್ ಗ್ರೌಂಡ್ ಅವ್ರದ್ದು MI ಟೀಮ್ ಬಗ್ಗೆ ಮಾತಾಡೋದ. MI ಟೀಮಲ್ಲಿ ರೋಹಿತ್ ಶರ್ಮಾ, ರಿಕಲ್ಟನ್ನು, ವಿಲ್ ಜಾಕ್ಸ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಇದು ಟಾಪ್ 6 ಬ್ಯಾಟರ್ಸು. ಇದ್ರ ಜೊತೆಗೆ ಸಾಥ್ ಕೊಡ್ತಾರೆ ನಮಂದಿರು ಸಕ್ಕತ್ತಾಗಿ ಆಡ್ತಿದ್ದಾರೆ. ಬಟ್ ರೋಹಿತ್ ಶರ್ಮಾ ಈ ಒಂದು IPL ಸೀರಿಯಸ್ಲಿ ಫುಲ್ಲು ಫ್ಲಾಪ್ ಆಗಿದ್ದಾರೆ. ವರ್ಲ್ಡ್ ಕಪ್ ಗೆದ್ಮೇಲೆ ಏನಾಯ್ತು ಗೊತ್ತಿಲ್ಲ, ಇವ್ರಿಗಂತೂ IPL ಅಲ್ಲಿ ಪರ್ಫಾರ್ಮೆನ್ಸೇ ಬರ್ತಿಲ್ಲ. ಬಟ್ ಇವ್ರನ್ನ ಕೂರ್ಸೋಕ್ಕೂ ಆಗಲ್ಲ, ಸಖತ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು, ಮುಂಬೈಗೆ 5 ಟ್ರೋಫಿನ ತಂದುಕೊಟ್ಟಿರೋ ಪ್ಲೇಯರು. ಬಟ್ ಇವತ್ತಿನ ಮ್ಯಾಚಲ್ಲಿ ರನ್ಸ್ ಬರಲೇಬೇಕು. ಎಂಥ ಪ್ಲೇಯರ್ ಆದರೂ ರನ್ಸ್ ಬಂದಿಲ್ಲ ಅಂತೇಳಿ ಸ್ವಲ್ಪ ಕಷ್ಟ ಆಗುತ್ತೆ. ಹಿಂದೆ ಮುಂದೆ ಮಾತಾಡ್ತಾ ಇದ್ದಾರೆ, ಅದೆಲ್ಲ ಇದ್ದಿದೆ. ಮತ್ತು ರಿಕಲ್ಟನ್ನು ಲಾಸ್ಟ್ ಮ್ಯಾಚ್ ಅಂದ್ರೆ ಸಕಾಲಾಗಿ ಆಡಿದ್ರು. ಮತ್ತು ವಿಲ್ ಜಾಕ್ಸ್ ಕೂಡ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಷ್ಟೊಂದು. ಮತ್ತು ಸೂರ್ಯಕುಮಾರ್ ಯಾದವ್ ಒಂದು ಟಚ್ಚಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಬ್ಲಾಸ್ಟು ಮಾಡ್ತಿದ್ದಾರೆ ಇಬ್ಬರು ಸೇರಿಕೊಂಡು. ಹಾರ್ದಿಕ್ ಪಾಂಡ್ಯ ಅಂತೂ ಸಖತ್ ಬ್ಲಾಸ್ಟ್ ಮಾಡ್ತಾರೆ ಬೌಲಿಂಗಲ್ಲಿ, ಬ್ಯಾಟಿಂಗಲ್ಲಿ. ಮತ್ತು ತಿಲಕ್ ವರ್ಮಾ ರಿಟೈರ್ಡ್ ಹರ್ಟ್ ಕೊಟ್ಟ ಎಂಥ ಕಂಬ್ಯಾಕ್ ಮಾಡಿರೋದು. ಸೀರಿಯಸ್ಲಿ MI ಅವರು ಇವ್ರ ಬಗ್ಗೆ ಮಾತಾಡೋಂಗಿಲ್ಲ ಮ್ಯಾನೇಜ್ಮೆಂಟು, ಆ ರೀತಿ ಎಲ್ಲರಿಗೂ ಬಾಯಿ ಮೇಲೆ ಬೆರಳಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ ಕಂಬ್ಯಾಕ್ ಮಾಡಿದರೆ. ಅದಾದಮೇಲೆ ನಮಂದಿರು ಅಂತೂ ಯಂಗ್ಸ್ಟಾರು ಗುಮ್ತಾ ಇದ್ದಾರೆ, ಹಾಕ್ಕೊಂಡು ಸಿಕ್ಕಿದ್ದು ಆಪರ್ಚುನಿಟಿಯಲ್ಲಿ ಯೂಸ್ ಮಾಡ್ಕೋತಾರೆ. ಮಿತ್ತಲ್ ಸ್ಯಾಂಟ್ನರ್ ಕೂಡ ಲಾಸ್ಟ್ ಮ್ಯಾಚು ಡೆಲ್ಲಿ ಮೇಲೆ ಗೆಲ್ಲಕ್ಕೆ ಇವರೇ ಕಾರಣ. ಒಳ್ಳೆ ಬಾಲ್ ಹಾಕಿ ಕರುಣ್ ನಾಯರ್ನ ಎತ್ಬಿಟ್ರು. ಇಲ್ಲ ಅಂತ ಹೇಳಿದ್ರೆ ಕರುಣ್ ನಾಯರ್ ಒಳ್ಳೆ ಫಾರ್ಮ್ ಮಾಡಿದ್ರು, ಪಕ್ಕ 100 ಕೂಡ ಹೊಡಿತಾ ಇದ್ರು. ಈ ಸೀಸನಲ್ಲಿ 10ನೇ 100 ಆಗ್ಬಿಡೋದು ಗುರು, ಅಲ್ಲಿ ಥರ ಆಡ್ತಾಯಿದ್ರು. ದೀಪಕ್ ಚಹರ್, ಟ್ರೆಂಟ್ ಬೋಲ್ಟು, ಜಸ್ಪ್ರೀತ್ ಬುಮ್ರಾ, ಕರಣ್ ಶರ್ಮಾ. ದೀಪಕ್ ಚಹರ್ ಅಂತೂ ಸೀರಿಯಸ್ ನ್ಯೂ ಬೌಲಿಂಗಲ್ಲಿ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಟ್ರೆಂಟ್ ಬೋಲ್ಟ್ ಕೂಡ ನುಂಗಾಗ್ತಾರೆ. ಇಲ್ಲಿ ಇವ್ರಿಗೆ MIಗೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಬೌಲಿಂಗಲ್ಲಿ ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್ ಅಂತೂ ತಿಂದಾಕ್ತಾರೆ. ಇಬ್ಬರು ಬೌಲರು ಬ್ಯಾಟ್ಸ್ಮನ್ನ ಸ್ವಿಂಗು ಲ್ಯಾಂಡ್ಲೆಂತಿಂದ ತಿಂದಾಕ್ತಾರೆ. ಮತ್ತು ದೀಪಕ್ ಚಹರ್ ಕೂಡ ನ್ಯೂ ಬೌಲಿಂಗಲ್ಲಿ ಒಳ್ಳೆ ಬೌಲಿಂಗ್ ಹಾಕ್ತಾರೆ. ಇನ್ನೂ ಔಟು 2 ಹಾಕ್ತಾರೆ. ಮತ್ತು ಏನಾದ್ರು ಯಾಮಾರಿದ್ರೆ ಬ್ಯಾಟ್ಸ್ಮನ್ ಔಟು. ಮತ್ತು ಕರಣ್ ಶರ್ಮಾ ಒಳ್ಳೆ ರೋಲ್ನ ಪ್ಲೇ ಮಾಡ್ತಾರೆ, ಆ್ಯಕ್ಚುಲಿ ಲೆಗ್ ಸ್ಪಿನ್ನರು. ಇವ್ರದ್ದು ಟೀಮೆಲ್ಲ ಗೆಲ್ತಾ ಇದ್ದಾರೆ ಗುರು. ಇವರು ಯಾವ ವರ್ಷ ಇವರು ಯಾವ ಟೀಮ್ಗೆ ಆಡಿದ್ದಾರೆ ಎಲ್ಲರೂ ಕೂಡ ಗೆದ್ದಿದ್ದಾರೆ. ಬಟ್ ನಮ್ಮ RCB ಆಡಿದ್ಮೇಲೆ ಹೋಗಿ ಎಲ್ಲ ಇದೇನೋ ಅನ್ಲಕ್ಕಿನೇನೋ ಗೊತ್ತಿಲ್ಲ.
ಬಟ್ ಕರಣ್ ಶರ್ಮಾ ಒಂಥರ ಲಕ್ಕಿ ಚಾರ್ಮ್ ಅಂತಲೇ ಹೇಳ್ಬೋದು ಯಾವ ಟೀಮಲ್ಲಿ ಇರ್ತಾರೆ ಆ ಟೀಮ್ಗೆ. ಮತ್ತು ಹೈದರಾಬಾದ್ದು ಬ್ಯಾಟಿಂಗ್ ಲೈನಪ್ ಬಗ್ಗೆ ಮಾತಾಡೋದಾದರೆ ಹೈದರಾಬಾದ್ದು ಬ್ಯಾಟಿಂಗ್ ಲೈನಪ್ ಅಂತೂ ಸಕ್ಕತ್ತಾಗಿದೆ. ಅದರಲ್ಲೂ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ನಿತೀಶ್ ಕುಮಾರ್ ರೆಡ್ಡಿ, ಹೆನ್ರಿ ಕ್ಲಾಸನ್ನು, ಅನಿಕೇತ್ ವರ್ಮಾ, ಪ್ಯಾಟ್ ಕಮಿನ್ಸು, ಏನು ಬ್ಯಾಟಿಂಗ್ ಲೈನಪ್ಪು. ಲಾಸ್ಟ್ ಮ್ಯಾಚು ಪಂಜಾಬ್ ವಿರುದ್ಧ ಅಭಿಷೇಕ್ ಶರ್ಮಾ 141 ನೋಡಿದ್ರು, ಒಂದು ಸೈಡ್ ಮ್ಯಾಚ್ನ ಮಾಡಿ ಗೆಲ್ಸಿದ್ರು. ಟ್ರಾವಿಸ್ ಹೆಡ್ ಕೂಡ ಸಾಥ್ ಕೊಟ್ಟು 60 ರನ್ನ 70 ರನ್ನ ಹೊಡೆದ್ರು. ಮತ್ತು ಇಶಾನ್ ಕಿಶನ್ ಅಂತೂ ಫಸ್ಟ್ ಮ್ಯಾಚ್ ಅಷ್ಟೇ ಹೊಡೆದಿದ್ದು 100, ಅದಾದಮೇಲೆ ರನ್ಸ್ ಅಂತೂ ಬಂದಿಲ್ಲ, ಬಟ್ ಒಳ್ಳೆ ಟಚ್ಚಲ್ಲಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಸ್ವಲ್ಪ ರನ್ಸ್ ಬರ್ತಿಲ್ಲ ಅವ್ರ ಕಡೆಯಿಂದ, ಇವ್ರ ಕಡೆಯಿಂದ ರನ್ಸ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೆನ್ರಿ ಕ್ಲಾಸನ್ ಬಗ್ಗೆ ಮಾತಾಡೋಂಗಿಲ್ಲ, ಎಲ್ಲ ಮ್ಯಾಚು ಕೂಡ ಒಂದು 20-30 ಹೊಡಿತಾ ಇದ್ದಾರೆ, ಒಳ್ಳೆ ಟಚಲ್ಲಿ ಕೂಡ ಇದ್ದಾರೆ. ಮತ್ತು ಅನಿಕೇತ್ ವರ್ಮಾ ಏನು ಬ್ಯಾಟಿಂಗ್ ಇವರಂತೂ ಒಂದು ಮ್ಯಾಚು SRH ಅವರು ಫುಲ್ ಫ್ಲಾಪ್ ಆದರು, ಓಕೆನಾ. ಬಟ್ ಇವರು ನಿಂತ್ಕೊಂಡು 70 ನೋಡಿದ್ರು, ಬಟ್ ಆ ಮ್ಯಾಚ್ ಸೋತರು SRH, ಬಟ್ ಒಳ್ಳೆ ಆಟ ಆಡಿದ್ರು. ಪ್ಯಾಟ್ ಕಮಿನ್ಸ್ ಕೂಡ ಬ್ಯಾಟಿಂಗು ಬೌಲಿಂಗಲ್ಲಿ ಎರಡೂ ಸಕ್ಕತ್ತ ಆಗ್ತಾರೆ, ಅವಳು ಒಂಥರ ಬೆಂಕಿ ಕ್ಯಾಪ್ಟನು. ಹರ್ಷಲ್ ಪಟೇಲು, ಜಿಜಾನ್ ಅನ್ಸರಿ, ಮೊಹಮ್ಮದ್ ಶಮಿ, ಇಶಾನ್ ಮಲಿಂಗ, ಜೈದೇವ್ ಉನೇದ್ಕಟ್ಟು. ಸೊ ಇದು ಬೌಲಿಂಗ್ ಲೈನಪ್ ಇರೋದು. ಇದರಲ್ಲಿ ಸುಮಾರು ಜನ ಬ್ಯಾಟಿಂಗ್ ಕೂಡ ಆಡ್ತಾರೆ. ಮೊಹಮ್ಮದ್ ಶಮಿ ಕೂಡ ಸ್ವಲ್ಪ ಬೀಸ್ತಾರೆ ಅಂತಲೇ ಹೇಳ್ಬೋದು. ಬಟ್ SRH ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವರು ಬ್ಯಾಟಿಂಗ್ ಲೈನಪ್ ಏನಾದರೂ ಕೊಲಾಪ್ಸ್ ಆದರೆ ಇವರು ಟ್ಯಾಂಕ್ ಯು ಅಂತಲೇ ಹೇಳ್ಬೋದು. ಬಟ್ ಮುಂಬೈಲಿ ಆ ಥರ ಇಲ್ಲ, ಅವರು ಸಖತ್ ಪ್ಯೂರ್ ಆಲ್ರೌಂಡರ್ಸ್ ಕೂಡ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಯಾರು ನಿಮಗೆ ಆಲ್ರೌಂಡರ್ಸ್ ಅಂತ ಕಾಣಿಸ್ತಿಲ್ಲ. ಇದರಲ್ಲಿ ಬೋಲ್ಡ್ ಟಾಪ್ 5 ಏನಾದರೂ ಔಟ್ ಆದರೆ ಮುಗ್ದೋಯ್ತು, ಆಲ್ರೌಂಡರ್ಸ್ ಯಾರು ಇಲ್ಲವೇ ಇಲ್ಲ. ಬಟ್ MIಲಿ ಸಕ್ಕತ್ತಾಗಿ ಬ್ಯಾಲೆನ್ಸ್ ಆಗಿ ಟೀಮ್ ಇದೆ. ಬಟ್ ಇದರಲ್ಲಿ ಬ್ಯಾಟ್ಸ್ಮನ್ನೇ ನಂಬ್ಕೊಂಡಿದ್ದಾರೆ ಅಷ್ಟೇ, ಆಲ್ರೌಂಡರ್ಸ್ ಯಾರು ಕೂಡ ಇಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ಗೆಲ್ತಾರೆ SRH ಅನ್ನಿಸ್ತಾ ಇದೆ. ನಿಮ್ಗೆ ಯಾರು ಅಂತ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇದೆ, ಹೋಗಿ ಜಾಯ್ನ್ ಆಗಿ ಬಾಯ್ಸ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಬಾಯ್ಸ್.